ಇನ್ನು HALನ ಸಿಬ್ಬಂದಿ ಹಾಗೂ ಅಲ್ಲಿನ ಅಕ್ಕಪಕ್ಕದ ಜನ ಈ ಶಬ್ದದ ಬಗ್ಗೆ ಏನಂದ್ರು ಅನ್ನೋದನ್ನ ಬನ್ನಿ ಕೇಳೋಣ. HAL ವರ್ಕ್ ಮಾಡ್ತಾ ಇದ್ದೀನಿ ಹೆಲಿಕಾಪ್ಟರ್ ಡಿವಿಷನ್ ಇಂದ. ಮಧ್ಯಾಹ್ನ 1:20 ಇರ್ಬೋದು. 1:20 ಗಂಟೆಗೆ ನಾವು ಟೀ ಕುಡಿತಾ ಇರುವಾಗ ಒಂದು ದೊಡ್ಡ ಸೌಂಡು, ಒಂದು ಬಾಂಬ್ ಥರ ಸೌಂಡ್ ಬಂತು. ಎಲ್ಲೋ ಬಾಂಬು ಬ್ಲಾಸ್ಟ್ ಆಗಿರಬೇಕು. ನಮ್ಮದು ಅವಾಗ ಸೌಂಡ್ ಇದು ನಾರ್ಮಲ್. ಇಲ್ಲಿ ಏರ್ಕ್ರಾಫ್ಟ್ಗೆ ಹೋಗುವಾಗ ಸೌಂಡ್ ಬರ್ತದೆ, ಅದು ಸ್ಮಾಲ್ ಸೌಂಡು. ಈ ಬ್ಯಾಟ್ಸ್ ಎಲ್ಲ ಓಡಿಸೋದಕ್ಕೆ ಒಂದು ಸೌಂಡ್ ಬಾಂಬ್ ಹಾಕ್ತಾರೆ, ಅದು ಒಂದು ಸ್ಮಾಲ್ ಸೌಂಡ್. ಬಟ್ ಇದು ಮಾತ್ರ ದೊಡ್ಡ ಸೌಂಡು. ಅದು ಎಲ್ಲಿಂದ ಬಂತಂದು ಗೊತ್ತಿಲ್ಲ. HAL ವರ್ಕ್ ಮಾಡ್ತಾ ಇದ್ದೀನಿ ಹೆಲಿಕಾಪ್ಟರ್ ಡಿವಿಷನಿಂದ. ಮಧ್ಯಾಹ್ನ 1:20 ಇರ್ಬೋದು. 1:20 ಗಂಟೆಗೆ ನಾವು ಟೀ ಕುಡಿತಾ ಇರುವಾಗ ಒಂದು ದೊಡ್ಡ ಸೌಂಡು, ಒಂದು ಬಾಂಬ್ ಥರ ಸೌಂಡ್ ಬಂತು. ಎಸಿ ಬಗ್ಗೆ ಮಾತನಾಡೋದಕ್ಕೆ GB ಅತ್ರಿ ಅವರು, ವಿಂಗ್ ಕಮಾಂಡರ್ ಅವರು ನಮ್ಮ ಜೊತೆ ಮಾತನಾಡ್ತಾರೆ. ಈ ಶಬ್ದದ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ಸರ್ ನಮಸ್ತೆ. ನಮಸ್ಕಾರ. ಸೊ ಮಧ್ಯಾಹ್ನ ಕೇಳಿದಂತಹ ಒಂದು ಶಬ್ದದ ಬಗ್ಗೆ ಜನ ತುಂಬಾ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಸರ್ ನಾನು ಸೌಮ್ಯ ಮಳಲಿ ಮಾತಾಡ್ತಿರೋದು. ಸೊ ಮಧ್ಯಾಹ್ನ ಕೇಳಿಸಿದಂತಹ ಶಬ್ದದ ಬಗ್ಗೆ ಬೆಂಗಳೂರಲ್ಲಿ ಜನ ತುಂಬಾ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಹೌದು, ಜನಕ್ಕೆ ಪಾಪ ಗೊತ್ತಾಗೋದಿಲ್ಲ, ಇಲ್ಲ. ಅವ್ರಿಗೆ ತಿಳುವಳಿಕೆ ಕೊಡುವಂತ ಕೆಲಸನ ಒಂದು ಯಾವ್ದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಾರೋ ಅವ್ರಿಗೂ ಹೇಳಬೇಕಾಗಿತ್ತು. ಜನ ಸರಿಯಾಗಿ ವೈಜ್ಞಾನಿಕವಾಗಿ ತಿಳ್ಕೊಂಡಿಲ್ವಲ್ಲ. ಬೆಂಗಳೂರಿನಲ್ಲಿ ಇಸ್ರೋ ಇದೆ, ಆಡಾ ಇದೆ, HAL ಇದೆ, ಹೆಡ್ ಕ್ವಾರ್ಟರ್ಸ್ ಟ್ರೈನಿಂಗ್ ಕಮಾಂಡ್ ಇದೆ, NAL ಇದೆ, AST ಇದೆ. ಇವರು ಯಾರು ಒಬ್ಬರನ್ನ ಕೇಳಿ ಸರಿಯಾದ ರೀತಿಯಲ್ಲಿ ಜನಕ್ಕೆ ಮಾಹಿತಿಯನ್ನ ಕೊಡಬೇಕಾಗಿತ್ತು. ಅದು ಬಿಟ್ಟು ತಪ್ಪು ಮಾಹಿತಿಗಳನ್ನ ಊಹಾಪೋಹಗಳನ್ನು ಮಾಡ್ಕೊಂಡು ಅರ್ಧ ಸತ್ಯವನ್ನ ಹಂಚ್ಕೊಳ್ತಾ ಇರೋದು ಬಹಳ ದೊಡ್ಡ ತಪ್ಪು. ನೀವೇ ಹೇಳಿ, ಸುಖಾಯ್ ಟರ್ಕಿ ಪೂನಾದಲ್ಲಿ ಎಷ್ಟು ವರ್ಷದಿಂದ ಹಾರಾಡ್ತಾ ಇದೆ, ನಾಸಿಕ್ನಲ್ಲಿ ಎಷ್ಟು ವರ್ಷದಿಂದ ಹಾರಾಡ್ತಾ ಇದೆ, ಇದೆಲ್ಲ ಏರ್ಬೇಸ್ಗಳಲ್ಲಿ ಹಾರಾಡ್ತಾ ಇದೆ. ಏರೋ ಇಂಡಿಯಾ ಪ್ರತಿ 2 ವರ್ಷಕ್ಕೊಮ್ಮೆ ನಮ್ಮಲ್ಲಿ ರಫಾಲ್ ಜಹಾಜ್ಗಳು ಬರುತ್ತೆ, ಇನ್ನೂ ಸೂಪರ್ ಸಾನಿಕ್ ಏರೋಪ್ಲೇನ್ಗಳು ಬ್ಯಾಚ್ ನಲ್ಲಿ ಹಾರಾಟ ಮಾಡುತ್ತೆ. ಯಾವತ್ತಾದ್ರೂ ನೀವು ಯಾರಾದ್ರೂ ಈ ತರ ಶಬ್ದ ಕೇಳಿದ್ದೀರಾ ಬೆಂಗಳೂರಿನಲ್ಲಿ? ಹಾರಾಟ ಮಾಡ್ತಾ ಇರುತ್ತೆ. ತಿಳುವಳಿಕೆ ಇಲ್ಲದೆ ಅರ್ಧ ಸತ್ಯವನ್ನ ಹಂಚಿಕೊಳ್ಳುವಂತ ನಿರ್ಲಕ್ಷ್ಯವಾದ ಜವಾಬ್ದಾರಿ ರಹಿತ ಅಧಿಕಾರಿಗಳು ಮಾತಾಡ್ತಾ ಇರುವಂತ ಮಾತು. ಅವ್ರು ಯಾಕೆ ವೈಜ್ಞಾನಿಕವಾಗಿ ಈ ಸಂಸ್ಥೆಗಳಿಂದ ಸರಿಯಾದ ವಿಷಯ ತಿಳ್ಕೊಂಡು ಜನಗಳ ಜೊತೆ ಹಂಚ್ಕೊಳ್ತಾ ಇಲ್ಲ? ಜನರ ಆತಂಕ ಸೃಷ್ಟಿ ಮಾಡುವುದು ಕೂಡ ಒಂದು ವಿಪತ್ತೆ. ಆ ವಿಪತ್ತು ನಿವಾರಣೆ ಮಾಡುವಂತ ಕೆಲಸ ಜವಾಬ್ದಾರಿಯುತ ಸ್ಥಾನದಲ್ಲಿ ಸರ್ಕಾರ ಕುಳಿತಿರುವಂತ ಅಧಿಕಾರಿಗಳಿದ್ದು, ಅಧಿಕಾರಿಗಳು ತಮ್ಮ ಸೋಂಬೇರಿತನ ಮತ್ತು ನಿರ್ಲಕ್ಷ್ಯತನದಿಂದ ಸರಿಯಾದ ರೀತಿಯಲ್ಲಿ ತಮ್ಮ ವಿಚಾರಗಳನ್ನು ತಿಳ್ಕೊಂಡಿದ್ರೆ ಜನಗಳಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾರಲ್ಲ, ಇದು ಮಹಾ ದೊಡ್ಡ ವಿಪತ್ತು ಈ ದೇಶಕ್ಕೆ. ಸರ್ಕಾರ ಸೂಕ್ಷ್ಮವಾಗಿ ಮತ್ತು ಗಂಭೀರವಾಗಿ 2 ರೀತಿಯಲ್ಲೂ ಕೂಡ ಕ್ರಮ ಜರುಗಿಸಬೇಕು. ಸೂಕ್ಷ್ಮವಾಗಿ ಎಲ್ಲ ಜನಗಳಿಗೆ ತಿಳುವಳಿಕೆ ಹೇಳಬೇಕು. ಇದು ಯಾವ ರೀತಿಯಾಗಿದೆ, ಏನಕ್ಕಾಗಿ ಈ ರೀತಿಯದ್ದಾಗಿದೆ ಅಂತ ತಿಳ್ಕೊಂಡು ಜನಗಳಿಗೆ ಮಾಹಿತಿಯನ್ನು ಒದಗಿಸಬೇಕು. ಮತ್ತು ಗಂಭೀರವಾಗಿ ಈ ರೀತಿಯಾದ ಅರ್ಧ ಸತ್ಯವನ್ನು ತಗೊಳ್ಬೇಕು ಅಂತ ನಾವು ನಿಮ್ಮ ವಾಹಿನಿ ಮೂಲಕ ಆಗ್ರಹ ಮಾಡ್ಕೊಂಡು ಅಲ್ಲ. 2 ಆಗತ್ತೆ. ಎಂತ ಸೂಪರ್ ಸಾನಿಕ್ ಜಹಾಜ್ಗಳು ಇಲ್ಲಿ ಹಾರಾಟ ಮಾಡುತ್ತೆ. ಅವತ್ತು ಕೇಳ್ಬೇಕ ಸ್ವಲ್ಪ ಸುಮ್ಮನೆ ಅರ್ಧ ಸತ್ಯವನ್ನ ಹೇಳ್ತಾ ಇದ್ದಾರಲ್ಲ ಈ ಜನ, ಮಹಾ ದೊಡ್ಡ ತಪ್ಪು. ಟೆಲಿಫೋನ್ ಮಾಡ್ಕೊಂಡು ಇಲ್ಲೇ ಇದೆ, AST ಇಲ್ಲೇ ಇದೆ, NAL ಇಲ್ಲೇ ಇದೆ, ಆಡಾ ಇಲ್ಲೇ ಇದೆ. ಎಲ್ಲ ವಿಮಾನ ಕಾರ್ಯಕ್ರಮಗಳ ಆಗ್ರಹ ನಮ್ಮ ಒಂದು ನಿರ್ದಿಷ್ಟತನದಲ್ಲಿ ಬೇಜವಾಬ್ದಾರಿಯನ್ನು ತೋರಿಸ್ಕೊಳ್ತಾ ಇದ್ದಾರಲ್ಲ, ಇದು ಮಹಾ ದೊಡ್ಡ ತಪ್ಪು. ಇದು ಈಗಲಾದ್ರೂ ಕೂಡ ಈ ಎಲ್ಲ ಎಲ್ಲ ಏರ್ಫೋರ್ಸ್ ಯೂನಿಟ್ಸ್ಗಳ ಜೊತೆ ಮಾತಾಡ್ಬಿಟ್ಟು ಅದಕ್ಕೆ ಏನಾಗಿದೆ, ಯಾವ ರೀತಿ ಇದಾಗಿರ್ಬೋದು ಅಂತ ವೈಜ್ಞಾನಿಕ ರೂಪವಾಗಿ ತಿಳ್ಕೊಳ್ಬೇಕು. ಸುತ್ತ ಬಂದ್ಬಿಡ್ತು ಬಹಳ ಸುಳ್ಳು. ನಾನು ಕೂಡ ಹೋರಾಡಿದ್ರೆ ನಮ್ಮನೆ ಮೇಲೆ ಲೈನ್ ಆಫ್ ಸೈಟ್ ಹೋಗುತ್ತೆ, ಯಾವ ಶಬ್ದನೂ ಕೇಳಿಸ್ಕೊಂಡಿಲ್ಲ. ಆಯ್ತಾ? ಇದು ಮಹಾ ದೊಡ್ಡ ತಪ್ಪು. ಇದಕ್ಕೆ ವೈಜ್ಞಾನಿಕ ರೀತಿಯಲ್ಲಿ ಜನಗಳಿಗೆ ತಿಳುವಳಿಕೆ ಹೇಳ್ಕೊಡ್ಬೇಕು. ಒಂದ್ ಕಡೆ ಕೋವಿಡ್ ಇಂದ ಜನ ಭಯಭೀತರಾಗಿದ್ದಾರೆ, ಆತಂಕದಲ್ಲಿದ್ದಾರೆ. ಅವರ ಮನಸ್ಸಲ್ಲಿ ಇನ್ನಷ್ಟು ಆತಂಕ ಮೂಡಿಸುವಂತ ಕಾರ್ಯ ಈ ಅಧಿಕಾರಿಗಳು ಮಾಡಬಾರ್ದಾಗಿತ್ತು, ಮಾಡಿಬಿಟ್ಟಿದ್ದು. ಆದ್ರೂ ಕೂಡ ಇನ್ನಷ್ಟು ತಿಳುವಳಿಕೆ ಹೇಳ್ಬಿಟ್ಟು ಜನಗಳಿಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ವಿಚಾರವನ್ನ ತಿಳಿಸುವಂತ ಕಾರ್ಯ ಸರ್ಕಾರ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕಾಗಿ. ಒಟ್ಟಾರೆ ವಿಚಿತ್ರವಾದಂತಹ ಶಬ್ದ ಮೊದಲು ಕೇಳಿದಂತಹ ಜನ ಏನ್ ಹೇಳಿದ್ರು ಅನ್ನೋದನ್ನ ಬನ್ನಿ ನೋಡೋಣ. ಹೊರಗಡೆ ಟಿವಿ ನೋಡ್ತಾ ಕೂತಿದ್ದೆ, ಬಡ್ ಅಂತ ಇತ್ತು ಸೌಂಡ್. ಏನಿದಾಯ್ತು ಅಂತ ಆಚೆ ಕಡೆಗೆ ಬಂದ್ ನೋಡ್ದೆ, ಯಾರು ಇಲ್ಲ. ಆಮೇಲೆ ಗೇಟ್ಗೆ ಹೋದೆ, ಅಲ್ಲಿ ಗೇಟ್ಗೆ ಹೋಗಿ ಕೇಳ್ದೆ. ಅಲ್ಲಿ ಅವ್ರು ಹೋಟ್ಲಲ್ಲಿ ಕೇಳೋದಕ್ಕೆ ನಮ್ದು ಸೀಟ್ ಎಲ್ಲ ಮೇಲ್ಗಡೆ ಫುಲ್ ಇದಾಯ್ತು, ಏನು ಅಂತ ಗೊತ್ತಾಗ್ತಿಲ್ಲ. ಆಫೀಸ್ ಒಳಗಡೆ ಕೆಲಸ ಮಾಡ್ತಾ ಇದ್ವಿ, ಸೌಂಡ್ ಬಂತು ಇಮಿಡಿಯೇಟ್ಲಿ. 1:25 ಏನೋ. ಈಚೆ ಕಡೆ ಬಂದು ನೋಡಿದ್ರೆ ಏನಂತ ಗೊತ್ತಾಗ್ಲಿಲ್ಲ. ಜೋರಾಗಿ ಶಬ್ದ ಆಯಿತು, ಅದೇನಂತ ಆಚೆ ಕಡೆ ಬಂದು ಗೊತ್ತಾಗ್ಲಿಲ್ಲ. ಭಯಂಕರ ಸೌಂಡ್ ಆಯಿತು, ಯಾರೋ ಬಾಂಬ್ ಹಾಕ್ದಂಗಿತ್ತು, ಏನಂತ ಗೊತ್ತಾಗ್ಲಿಲ್ಲ. ಮಧ್ಯಾಹ್ನ ಏನೋ ಒಂದು ಸೌಂಡ್ಗೆ ಹಿಡಿದೆ, ಸ್ವಲ್ಪ ತಪ್ಪಾಗಿದೆ ಸೌಂಡ್ಗೆ ಹಿಡಿದೆ.
ಏನೋ ಗೊತ್ತಿಲ್ಲ ನನಗೂ. ನಾನು ಇಲ್ಲಿ ಅಂಗಡಿಯಲ್ಲಿ ನಿಲ್ತಾ ಇದ್ದೆ. ಅಂಗಡಿಯಲ್ಲಿದೆ, ಇಲ್ಲಿ ಇದೆ. ಒಂದೂವರೆ 2 ಏನೋ ಆ ಥರ ಬ್ಲಾಸ್ಟಿಂಗ್ ಇರ್ತದೆ, ಸೌಂಡ್ ಕೇಳ್ತದೆ. ಇಲ್ಲ, ಒಂದು ನಿಮಿಷ 2 ನಿಮಿಷ ಅಷ್ಟೇ. ಸ್ವಲ್ಪ ಏನೋ ಶೈಕ್ ಆ ಥರ ಇದ್ದೆ. ನಾನು ಅಷ್ಟು